ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಕಾಂಗ್ರೆಸ್ ಪಕ್ಷಕ್ಕೆ ಜಯವಾಗಲಿ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಜಯವಾಗಲಿ. ಕೆ ಶಿವಕುಮಾರ್ಗೆ ಜಯವಾಗಲಿ. ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ನೂತನವಾಗಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವಂತ ಎಲ್ಲ ಕಾಂಗ್ರೆಸ್ ಶಾಸಕರಿಗೆ ಸಮಸ್ತ ಬಸವ ಕಲ್ಯಾಣ್ ಜನತೆ ಪರವಾಗಿ, ಬಸವ ಕಲ್ಯಾಣ ಪಕ್ಷದ ಕಾರ್ಯಕರ್ತರ ಪರವಾಗಿ ಮತ್ತು ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ನಾವು ಇಲ್ಲಿ ಪಟಾಕಿ ಸಿಡಿಸಿರೋದು ನಮ್ಮ ನಾಯಕರಾದ ವಿಜಯ್ ಸಿಂಗ್ ರವರ ಸಹೋದರರು, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಜೇವರ್ಗಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಜಯ್ ಸಿಂಗ್ ಸಾಹೇಬರಿಗೆ ಇಂದು ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲಿ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಭಾಗ್ಯ ದೊರಕಿರುವ ಪ್ರಯುಕ್ತ ಸಮಸ್ತ ಬಸವ ಕಲ್ಯಾಣ್ ಜನತೆ, ಬಸವ ಕಲ್ಯಾಣ ಮತಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ವಿಜಯ್ ಸಿಂಗ್ ಅವರ ಅಭಿಮಾನಿಗಳು ಅವರೆಲ್ಲರೂ ಕೂಡ ಇವತ್ತು ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಸಂಭ್ರಮಾಚರಣೆ ನಾವು ಆಚರಿಸ್ತಾ ಇದ್ದೇವೆ. ಬಂಧುಗಳೇ, ಇವತ್ತಿನ ಏನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತೇ ನೂತನವಾಗಿ 20 ಜನ ಸಚಿವರನ್ನು ಪಟ್ಟಿ ಬಿಡುಗಡೆ ಮಾಡಿದೆ. ಈ ಪಟ್ಟಿ ಅತ್ಯಂತ ಹಳದು ಮತ್ತು ತೂಗಿ ಸಮಗ್ರವಾಗಿ ಪ್ರತಿಯೊಂದು ಸಮುದಾಯಕ್ಕೂ ನ್ಯಾಯ ಕೊಡುವಂತ ಕೆಲಸ ಅದು ಕಾಂಗ್ರೆಸ್ ಪಕ್ಷ ಮಾಡಿದೆ. Hospital, fertility and mother care, general hospital with scan center beside Kamala restaurant, bus stand road, Baswa Kalyan. Radhe supermarket opposite Santosh gas agency near Shipur road, Baswa Kalyan. ಒಂದು ಮೈಕ್ರೋ ಕಮ್ಯುನಿಟಿ ಇಂದ ಬಂದಂತ ಅಜಯ್ ಸಿಂಗ್ ಅವರು ಸತತವಾಗಿ 3 ಸಲ ಜೇವರ್ಗಿ ಮತಕ್ಷೇತ್ರ ಶಾಸಕರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವ್ರಿಗೆ ಗುರುತಿಸೋದು ಬಹಳ ಹಿಂದೆನೆ ಗುರುತಿಸಬಹುದಾಗಿತ್ತು. ಆದರೂ ಪಕ್ಷದ ಒಂದು ಹಿತದೃಷ್ಟಿ ಸಂಘಟನೆ ಹೊತ್ತಿದೆ, ಸ್ವಲ್ಪ ವಿಳಂಬ ಆಗಿರ್ಬೋದು. ಆದ್ರೂ ಕೂಡ ಇವತ್ತು ಅಜಯ್ ಸಿಂಗ್ ಅವರಿಗೆ ಮತ್ತು ಧರ್ಮ್ ಸಿಂಗ್ ಕುಟುಂಬಕ್ಕೆ ನ್ಯಾಯ ಸಿಕ್ಕಿದೆ. ಆ ಸಂತೋಷ ಸಮಸ್ತ ಕಲ್ಯಾಣ ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗಿದೆ. ಬಂಧುಗಳೇ, ಅಜಯ್ ಸಿಂಗ್ ಅವರು ತುಂಬಾ ಸರಳ ಜೀವಿಗಳು, ಅಭಿವೃದ್ಧಿ ಪರವಾದಂತ ಚಿಂತನೆ ಉಳ್ಳವರು ಮತ್ತು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಬ್ಬ ಶಾಸಕರು. ಅಂತವ್ರಿಗೆ ಅವಕಾಶ ಸಿಕ್ಕಿರೋದು ಪಕ್ಷದ ಹಿತದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ ಬಹಳ ಒಂದು ಒಳ್ಳೆಯ ಆಯ್ಕೆ. ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮತ್ತು ಎಐಸಿಸಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು, ವರಿಷ್ಠ ನಾಯಕಿಯಾದಂತ ಮಾತೋಶ್ರೀ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಬಹಳ ಸೂಕ್ತವಾದ ನಿರ್ಣಯವನ್ನು ಮಾಡಿ ಇವತ್ತು ಅಜಯ್ ಸಿಂಗ್ ಅವರಿಗೆ ಸಂಪುಟದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಅಜಯ್ ಸಿಂಗ್ ಅವರಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷ ಸಂಘಟನೆಯಾಗಿ ಒಳ್ಳೆ ರೀತಿಯ ಅಭಿವೃದ್ಧಿ ಆಯ್ತದ ಅನ್ನೋ ಆಶಾಭಾವನೆ ನಾವೆಲ್ಲ ವ್ಯಕ್ತಪಡಿಸ್ತಾ ಈ ಏನು ಸಚಿವ ಸಂಪುಟ ಸಂಪೂರ್ಣ ಪಟ್ಟಿಯನ್ನು ಗಮನಿಸಿದಾಗ ಹಳೆದು ತೂಗಿ ಬಹಳ ಒಳ್ಳೆ ಅಭ್ಯರ್ಥಿಗಳನ್ನ ಇವತ್ತು ಸಚಿವರಾಗಿ ಮಾಡಿದ್ದಾರೆ. ಇದು ಪಕ್ಷದ ಹಿತದೃಷ್ಟಿಯಿಂದ ಮತ್ತು ಸಂಘಟನೆ ಹಿತದೃಷ್ಟಿಯಿಂದ ಮುಂಬರುವ 2028 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಜಯಭೇರಿ ಬಾರಿಸುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಲ್ಲರಿಗೆ ಮತ್ತೊಂದ್ಸಲ ಬಸವ ಕಲ್ಯಾಣ ಜನತೆ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.